ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ರಾಮನಗರ ಯುದ್ಧ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ರಾಜಕಾರಣಕ್ಕೋಸ್ಕರ ಬಂದವು, ಈ ಸರ್ಕಾರ ಶಾಶ್ವತವಾ ಎಂಬ ಎಚ್ಡಿಕೆ ಟೀಕೆ. ಅದಕ್ಕೆ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಭ್ರಮೆಯಲ್ಲಿದ್ದಾರೆ, ಭ್ರಮೆಯಲ್ಲಿರೋರ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತ ಡಿಕೆ ಸುರೇಶ್ ಅವರಿದ್ದಾರೆ. ಸರ್, ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಬದಲಾಯಿಸಲಾಗಿದೆ. ಸೊ ಇದಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಸರ್, ಇದು ಆಗಬೇಕಿತ್ತ? ಖಂಡಿತ ಜಿಲ್ಲೆಯ ಜನರ ಒಂದು ಕನಸು. ಕಾರಣ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯಿಂದ ಬಂದಂಥವ್ರು, ಮೂಲತಃ ಬೆಂಗಳೂರು ಜಿಲ್ಲೆಯವರು. ತದನಂತರದಲ್ಲಿ ಅದು ಬೆಂಗಳೂರು ಗ್ರಾಮಾಂತರ ಆಯಿತು. ತದನಂತರದಲ್ಲಿ ಕುಮಾರಸ್ವಾಮಿಯವರು ರಾಜಕಾರಣಕ್ಕೋಸ್ಕರ ರಾಮನಗರ ಜಿಲ್ಲೆ ಅಂತೇಳಿ ಭಾಗ ಮಾಡಿದ್ರು. ಸೊ ಇವತ್ತು ಬೆಂಗಳೂರು ಜಿಲ್ಲೆ ನಮ್ಮ ಜಿಲ್ಲೆ ಆಗಿರೋದ್ರಿಂದ ನಾವು ಕೂಡ ಬೆಂಗಳೂರಿನ ಒಂದು ಭಾಗ ಅಂಥೇಳಿ 4 ತಾಲೂಕಿನ ಜನರು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ. ನಾನು ಕೆಲವು ಹೇಳಿಕೆಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. 3 ಜನ ನಾಯಕರನ್ನ ಕೊಟ್ಟಂಥ ತಾಲೂಕು ಜಿಲ್ಲೆ ಅಂಥೇಳಿ, ಆ 3 ಜನ ಆದಂಥ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದಾಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಸೊ ಹಾಗಾಗಿ ಆ ಬೆಂಗಳೂರು ಜಿಲ್ಲೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಬಹುತೇಕ ಜನರ ಆಶಯ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟಕ್ಕೆ ನಾನು ಧನ್ಯವಾದಗಳನ್ನು, ಜಿಲ್ಲೆಯ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದಿನ ವರ್ಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿತ್ತು, ನೀವು ಸೆಂಟ್ರಲ್ಗೆ ನಿರಪೇಕ್ಷಣ ಪತ್ರಕ್ಕಾಗಿ ಮನವಿ ಕೊಟ್ರಿ, ಅಲ್ಲಿ ತಿರಸ್ಕಾರ ಆಯಿತು. ಈ ತಿರಸ್ಕಾರದ ಹಿಂದೆ ಕುಮಾರಸ್ವಾಮಿ ಅವರು ಇದ್ರ? ತಿರಸ್ಕಾರದ ಹಿಂದೆ ರಾಜಕಾರಣ ಇದೆ. ತಿರಸ್ಕಾರದ ಹಿಂದೆ ರಾಜಕಾರಣ ಇದೆ. ಆ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿನಾ ತಪ್ಪ ಅಂತಕ್ಕಂಥದ್ದು ನಾಯಕರುಗಳು ಚಿಂತನೆಯನ್ನು ಮಾಡಬೇಕು. ಯಾರಿಗಾರ ಸಹಾಯ ಮಾಡಬೇಕೇ ಹೊರತು ಅವ್ರ ಕೈಲಿ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಅನ್ಯಾಯ ಮಾಡಬಾರ್ದು. ಇವತ್ತು ಅಧಿಕಾರ ಇದೆ, ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಹೇಳಬೇಕು. ಬೆಂಗಳೂರಿಗೆ ಟನಲ್ ದುಡ್ಡು ಎಲ್ಲಿ ತರ್ತಾರೆ ಅಂತ ಹೇಳಿದೆ, ನಮ್ಮ ತೆರಿಗೆ ಹಣ ಕೊಡಿಸ್ರಿ, ಟನಲ್ಲು ಆಗುತ್ತೆ, ನೀವು ಹೇಳಿರೋ ದುಡ್ಡು ಕಾಸು ಬಿಡುಗಡೆ ಆಗುತ್ತೆ. ಕುಮಾರಸ್ವಾಮಿ ಹಿಂದೆ ಇದನ್ನು ತೀರ್ಮಾನ ಮಾಡ್ಲಿಕ್ಕೆ ಹೊರಟಾಗ ರಕ್ತಪಾತ ಆಗ್ಬಿಡುತ್ತೆ ಅಂದ್ರು. ಸೊ ಈಗ ಈ ಸರ್ಕಾರ ಏನು ಶಾಶ್ವತವಾಗಿರುತ್ತಾ? ಅಂದ್ರೆ ನಾವು ಬಂದ್ರೆ ಬದಲಾಯಿಸ್ತೀವಿ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಅದು ಅವರ ಭ್ರಮೆ. ಭ್ರಮೆಯಲ್ಲಿರೋರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಜಿಲ್ಲೆಯ ಜನರ ಕನಸು. ಈ ಜಿಲ್ಲೆಯ ಜನರ ಕನಸನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನನಸು ಮಾಡಿದ್ದಾರೆ. ಸೊ ನಾವು ಪ್ರಗತಿಗೋಸ್ಕರ ಇದ್ದೇವೆ ಹೊರತು ರಾಜಕೀಯಕ್ಕೋಸ್ಕರ ಇಲ್ಲ. ಜಿಲ್ಲೆಯ ಜನರಿಗೆ ಒಂದು ಹೊಸ ಸ್ವರೂಪವನ್ನು, ಈ ಜಿಲ್ಲೆಗೆ ಹೊಸ ಸ್ವರೂಪವನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ತಾಳ್ಮೆ ಇರಲಿ. ಕುಮಾರಸ್ವಾಮಿ ನಾನು ಮಾಡಿದೆ ರಾಮನಗರ ಜಿಲ್ಲೆ ಅಂತೇಳಿ ಹೇಳ್ತಾ ಇದ್ರು, ನಾನು ಜಿಲ್ಲೆ ಅಭಿವೃದ್ಧಿ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ನೀವು 4 ತಾಲೂಕುಗಳನ್ನ ನೀವೇ ಕಾಂಗ್ರೆಸ್ ತೆಕ್ಕೆಗೆ ತಕ್ಕೊಂಡ್ಬಿಟ್ಟಿದ್ದೀರಿ. ಈಗ ಅವ್ರು ಮಾಡಿದ ಹೆಸರನ್ನು ಕೂಡ ಅಳಿಸಿ ಹಾಕ್ತಾ ಇದ್ದೀರಿ ಅಂತ. ಈಗ ಅವ್ರೇನಾರ ಅಭಿವೃದ್ಧಿ ಮಾಡಿದ್ದೀನಿ ಅಂದರೆ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಗೊತ್ತಾಯ್ತಲ್ಲ, ಸುಮ್ಮನೆ ಚರ್ಚೆ ಅಭಿವೃದ್ಧಿ ಮಾಡಿದ್ದೀನಿ 4 ಬಿಲ್ಡಿಂಗ್ ಕಟ್ಬಿಟ್ಟು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಇವತ್ತು ಈ ಜಿಲ್ಲೆ ಏನಾರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ರೆ ಕಾಂಗ್ರೆಸ್ ಅವಧಿನಲ್ಲಿ ಮಾತ್ರ ಈ ಜಿಲ್ಲೆಗೆ ನ್ಯಾಯ ಸಿಕ್ಕಿದೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ರೈತರ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಅವಧಿನಲ್ಲೇ ಹೊರತು ಜನತಾದಳ ಮತ್ತು ಬಿಜೆಪಿ ಅವಧಿನಲ್ಲಿ ಏನೂ ಕೂಡ ಆಗಿಲ್ಲ. ಇದಿಷ್ಟು ಡಿ.ಕೆ. ಸುರೇಶ್ ಅವರ ಮಾತು. ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.